ದಕ್ಷಿಣ ಮತ್ತು ಉತ್ತರದ ತಾರತಮ್ಯಗಳ ಬಗ್ಗೆ ಕಳೆದ ವರ್ಷ ಬಹಳ ದೊಡ್ಡ ಚರ್ಚೆಯಾಗಿದ್ದನ್ನು ನಾವು ನೋಡಿದ್ವಿ. ಅದರಲ್ಲೂ ಪ್ರಮುಖವಾಗಿ ಸ್ಪಾರ್ಕ್ ಆಗಿದ್ದು ಸಿದ್ದರಾಮಯ್ಯ ಅವರ ಪ್ರತಿಭಟನೆಯ ಮೂಲಕ. ಈಗ ಮತ್ತೊಂದು ಸಲ ಉತ್ತರ ದಕ್ಷಿಣದ ವಿವಾದ ಸೃಷ್ಟಿಯಾಗಿದೆ. ಯಾಕೆ ಅಂದರೆ ಡಿಲಿಮಿಟೇಷನ್ ಕುರಿತಾಗಿ. ಡಿಲಿಮಿಟೇಷನ್ನಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತೆ ಅಂತ ಸ್ಟಾಲಿನ್ ಈಗಾಗಲೇ ಮಾತನಾಡಿದ್ದಾರೆ. ಅದಕ್ಕೆ ಧ್ವನಿಗೂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಆದರೆ ಅಮಿತ್ ಶಾ ಅದೇ ತಮಿಳುನಾಡಿನಲ್ಲಿ ಹೇಳುತ್ತಿದ್ದಾರೆ, ಅಂಥ ಯಾವುದೇ ಅನ್ಯಾಯ ಆಗೋದಿಲ್ಲ, ಬರೆದಿಟ್ಕೊಳ್ಳಿ ಅಂತ. ಹಾಗಾದ್ರೆ ಈ ಡಿಲಿಮಿಟೇಷನ್ ಏನು, ಯಾಕೆ ಉತ್ತರ ಮತ್ತು ದಕ್ಷಿಣದಲ್ಲಿ ಅಂತರ ಇರುತ್ತೆ ಅನ್ನೋ ವಿವಾದ ಹುಟ್ಕೊಂಡಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕಲೀಗ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಶಾಂತ್, ದಕ್ಷಿಣ ಭಾರತದ ನಾಯಕರ ವಾದ ಏನಿದೆ ಇದ್ರ ಬಗ್ಗೆ? ನೋಡಿ, ಇದೊಂದು ಜೆನ್ಯೂನ್ ಆಗಿರ್ತಕ್ಕಂಥ ಕನ್ಸರ್ನ್ ಇದೆ. ಡಿಲಿಮಿಟೇಷನ್ ಆದ ನಂತರ ಏನು ಲೋಕಸಭೆಯ ಸೀಟ್ಗಳ ಸಂಖ್ಯೆಯಲ್ಲಿ ವೃದ್ಧಿ ಆಗತ್ತೆ, ಅದು ಕೇವಲ ಪ್ರೋರೇಟಾ ಬೇಸಿಸ್ ಮೇಲೆ ಜನಸಂಖ್ಯೆಯ ಆಧಾರವಾಗಿಟ್ಕೊಂಡು ಮಾಡಿದರೆ, ಯಾವ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣವನ್ನು ತುಂಬ ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತೀವಿಯೋ ಆ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು. ಈಗ ಎಂ ಕೆ ಸ್ಟಾಲಿನ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ರೇವಂತ್ ರೆಡ್ಡಿ ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, ಪಿನರಾಯಿ ವಿಜಯನ್, ಇವರೆಲ್ಲರೂ ಕೂಡ ಈ ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇಲ್ಲಿನ ಪ್ರತಿಪಕ್ಷಗಳ ನಾಯಕರ ಒಪ್ಪಿಗೆ ಕೂಡ ಆ ಒಂದು ಜೆನ್ಯೂನ್ ಕನ್ಸರ್ನ್ ಇದೆ. ಯಾಕಂದರೆ ಆಗಬಹುದು ಅಂತಂದರೆ, ಈಗ ನೋಡಿ, 543 ಲೋಕಸಭೆಯ ಸೀಟ್ಗಳ ಸಂಖ್ಯೆ ಇವೆ. ನೀವು ಅದನ್ನು ದಕ್ಷಿಣ ಭಾರತಕ್ಕೆ ತೆಗೆದುಕೊಂಡು ನೋಡಿದ್ರೆ 129 ಸೀಟ್ ನಮ್ಮದಿವೆ. ಅಂದರೆ 24% ಏನೋ ಸೀಟ್ ನಮ್ಮದು ಓವರಾಲ್ ಸೀಟ್ನಲ್ಲಿ ಬರುತ್ತೆ. ಅದರಲ್ಲಿ ಕರ್ನಾಟಕದ 28, ತೆಲಂಗಾಣದ ಈಗ 17 ಇದೆ, ಆಂಧ್ರ ಪ್ರದೇಶದ 25 ಇದೆ, ಕೇರಳದ 19 ಇದೆ, ತಮಿಳುನಾಡಿನ 39 ಸೀಟ್ಗಳಿವೆ, ಪುದುಚೇರಿದೊಂದಿದೆ. ಅವುಗಳನ್ನು ಹಿಡಿದ್ರೆ 129 ಸೀಟ್ ಆಗುತ್ತೆ. ಈಗ ಡಿಲಿಮಿಟೇಷನ್ ಮತ್ತೊಮ್ಮೆ ಜಾರಿಯಾದರೆ ನೋಡಿ, 3 ಬಾರಿ ಡಿಲಿಮಿಟೇಷನ್ ಆಗಿ, ಅಂದರೆ ಜನಸಂಖ್ಯೆ ಆಧಾರದ ಮೇಲೆ ಆಗಿದೆ. ಒಂದು ಜನಸಂಖ್ಯೆ ಆಧಾರವಾಗಿಟ್ಟುಕೊಳ್ಳದೆ 2005-6ರಲ್ಲಿ ಕೇವಲ ಕಾನ್ಸ್ಟಿಟ್ಯೂಯನ್ಸಿ ಡಿಲಿಮಿಟ್ ಆಗಿವೆ. ನಮಗೆ ಸ್ವತಂತ್ರ ಬಂದ ಹೊಸತರಲ್ಲಿ ಏನು 1952ರ ಮೊದಲ ಚುನಾವಣೆ ಆಯಿತು, ಅದಕ್ಕಿಂತ ಮುಂಚೆ 51 ಫಸ್ಟ್ ಸೆನ್ಸಸ್ ಸ್ವತಂತ್ರ ಭಾರತದಲ್ಲಿ ನಡೆದಿತ್ತು. ಸುಮಾರು 39 ಕೋಟಿ ಜನಸಂಖ್ಯೆ ಇತ್ತು. 492 ಲೋಕಸಭಾ ಸೀಟ್ಗಳನ್ನು ಗುರುತಿಸಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.